H1B ವೀಸಾದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಕೇವಲ 7 ವರ್ಷ ಅಮೆರಿಕದಲ್ಲಿದ್ದರೆ ಸಾಕು ಗ್ರೀನ್ ಕಾರ್ಡ್. ವೀಕ್ಷಕರೇ, ಅಮೆರಿಕದಲ್ಲಿ ನೆಲೆಸಿರುವಂತಹ ಲಕ್ಷಾಂತರ ಭಾರತೀಯ H1B ವೀಸಾದಾರರಿಗೆ ಗ್ರೀನ್ ಕಾರ್ಡ್ ಎನ್ನುವುದು ದಶಕಗಳ ಕನಸು. ಯಾವಾಗ ನಮಗೆ ಅಮೆರಿಕದ ಕಾಯಂ ಪೌರತ್ವ ಸಿಗುತ್ತೋ, ಯಾವಾಗ ಈ ವೀಸಾ ರಿನ್ಯೂವಲ್ ಕಿರಿಕಿರಿಯಿಂದ ಮುಕ್ತಿ ಸಿಗುತ್ತೋ ಅಂತ ಹಗಲು ರಾತ್ರಿ ಕಾಯುತ್ತಿರುವಂತಹ ಭಾರತೀಯ ಕುಟುಂಬಗಳಿಗೆ ಈಗ ಅಮೆರಿಕದ ಸಂಸತ್ತಿನಿಂದ ಒಂದು ಬಿಗ್ ಸುದ್ದಿ ಹೊರಬಿದ್ದಿದೆ. ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಲಸೆ ವಿರೋಧಿ ನೀತಿಗಳು ಮತ್ತು ಕಟ್ಟುನಿಟ್ಟಿನ ನಿಯಮಗಳ ನಡುವೆಯೂ ಡೆಮಾಕ್ರೆಟಿಕ್ ಪಕ್ಷದ ಪ್ರಭಾವಿ ಸೆನೆಟರ್ ಅಲೆಕ್ಸ್ ಪಡಿಲ್ಲಾ ಅವರು ಗ್ರೀನ್ ಕಾರ್ಡ್ ಪ್ರಕ್ರಿಯೆಯನ್ನು ಅತ್ಯಂತ ಸರಳಗೊಳಿಸುವ ಕ್ರಾಂತಿಕಾರಿ ಮಸೂದೆಯೊಂದನ್ನು ಅಮೆರಿಕದ ಸೆನೆಟ್ನಲ್ಲಿ ಮಂಡಿಸಿದ್ದಾರೆ. ಈ ಹೊಸ ಕಾನೂನು ಜಾರಿಗೆ ಬಂದ್ರೆ ಅಮೆರಿಕದಲ್ಲಿ ಕನಿಷ್ಠ 7 ವರ್ಷಗಳಿಂದ ನಿರಂತರವಾಗಿ ವಾಸಿಸುತ್ತಿರುವಂತಹ ಭಾರತೀಯ H1B ವೀಸಾದಾರರು ಹಾಗೂ ಅವರ ಕುಟುಂಬದವರಿಗೆ ಯಾವುದೇ ದೀರ್ಘ ಕಾಯುವಿಕೆ ಇಲ್ಲದೆ ನೇರವಾಗಿ ಗ್ರೀನ್ ಕಾರ್ಡ್ ಸಿಗಲಿದೆ. ಹಾಗಾದ್ರೆ ಏನಿದು 1929ರ ಇಮಿಗ್ರೇಷನ್ ಆಕ್ಟ್ನ ನವೀಕರಣ ಕಾಯ್ದೆ? ಈ ಮಸೂದೆ ಅಮೆರಿಕದ ಸಂಸತ್ತಿನಲ್ಲಿ ಹೇಗೆ ಪಾಸ್ ಆಗಲಿದೆ? ಡೊನಾಲ್ಡ್ ಟ್ರಂಪ್ ಇದಕ್ಕೆ ಓಕೆ ಅಂತಾರ? ಪಿನ್ ಟು ಪಿನ್ ಮಾಹಿತಿ ಇಲ್ಲಿದೆ, ಕೊನೆಯವರೆಗೂ ಮಿಸ್ ಮಾಡದೆ ವಿಡಿಯೋವನ್ನು ನೋಡಿ. ನಾನು ಶಿವಮೂರ್ತಿ ಸರ್ಬಾ. 80 ಲಕ್ಷ ಭಾರತೀಯರಿಗೆ ಕಾಯಂ ನಿವಾಸದ ಹಕ್ಕು. ವೀಕ್ಷಕರೇ, ಕ್ಯಾಲಿಫೋರ್ನಿಯಾದ ಪ್ರಭಾವಿ ಸೆನೆಟರ್ ಅಲೆಕ್ಸಾ ಪಡಿಲ್ಲಾ ಅವರು ಮಂಡಿಸಿರುವಂತಹ ರಿನವಿಂಗ್ ಇಮಿಗ್ರೇಷನ್ ಪ್ರೊವಿಷನ್ ಆಫ್ ದ ಇಮಿಗ್ರೇಷನ್ ಆಕ್ಟ್ ಆಫ್ 1929 ಮಸೂದೆಯು ಅಮೆರಿಕದಲ್ಲಿ ಸದ್ಯ ಅನಿಶ್ಚಿತತೆಯಲ್ಲಿ ಬದುಕುತ್ತಿರುವಂತಹ ಬರೋಬ್ಬರಿ 80 ಲಕ್ಷಕ್ಕೂ ಅಧಿಕ ಜನರಿಗೆ ನೇರವಾಗಿ ಅಮೆರಿಕದ ಕಾಯಂ ನಾಗರಿಕತ್ವದ ಗ್ರೀನ್ ಕಾರ್ಡ್ ನೀಡುವ ಭರವಸೆಯನ್ನ ಹೊಂದಿದೆ. ಕೊನೆಯದಾಗಿ 1986ರಲ್ಲಿ ತಿದ್ದುಪಡಿ ಮಾಡಲಾಗಿದ್ದ ಈ ಇಮಿಗ್ರೇಷನ್ ಕಾಯ್ದೆಗೆ ಬರೋಬ್ಬರಿ 40 ವರ್ಷಗಳ ನಂತರ ಈಗ ಹೊಸ ತಿದ್ದುಪಡಿ ತರಲಾಗ್ತಾ ಇದೆ. ಸೆನೆಟರ್ ಪಡಿಲ್ಲಾ ಅವರು ಈ ಬಗ್ಗೆ ಮಾತನಾಡ್ತಾ, ಡೊನಾಲ್ಡ್ ಟ್ರಂಪ್ ಅವರ ವಲಸೆ ವಿರೋಧಿ ಕಠಿಣ ಧೋರಣೆಗಳಿಂದಾಗಿ ಅಮೆರಿಕದ ಆರ್ಥಿಕತೆಗೆ ಹಗಲಿರುಳು ಕೊಡುಗೆಯನ್ನ ನೀಡುತ್ತಾ ಇರುವಂತಹ ಲಕ್ಷಾಂತರ ಕಠಿಣ ಪರಿಶ್ರಮಿ ವಲಸಿಗರು ಭೀತಿ ಮತ್ತು ಅನಿಶ್ಚಿತತೆಯಲ್ಲಿ ಬದುಕ್ತಾ ಇದ್ದಾರೆ. ಕಡ್ಡಾಯವಾಗಿ ನಾವು ನಮ್ಮ ಇಮಿಗ್ರೇಷನ್ ಕಾಯ್ದೆಯನ್ನ ಆಧುನೀಕರಣಗೊಳಿಸಬೇಕು ಮತ್ತು ಅಮೆರಿಕದ ಬೆಳವಣಿಗೆಗೆ ಶ್ರಮಿಸಿದವರಿಗೆ ಗೌರವಿತವಾದಂತಹ ಗ್ರೀನ್ ಕಾರ್ಡ್ ಒದಗಿಸಬೇಕು ಅಂತ ಟ್ರಂಪ್ ವಿರುದ್ಧ ಗುಡುಗಿದ್ದಾರೆ. ಭಾರತೀಯ H1B ವೀಸಾದಾರರಿಗೆ ವರದಾನ. ಈ ಮಸೂದೆ ಭಾರತೀಯರಿಗೆ ಯಾಕೆ ಅಷ್ಟೊಂದು ಪ್ರಮುಖವಾದದ್ದು ಅನ್ನೋದನ್ನ ಈಗ ತಿಳಿಯೋಣ. ನಿಮಗೆಲ್ಲ ತಿಳಿದಿರುವಂತೆ ಅಮೆರಿಕದ IT ವಲಯದಲ್ಲಿ ಕೆಲಸ ಮಾಡುವಂತಹ ಸಿಂಹಪಾಲು ನೌಕರರು ನಮ್ಮ ಭಾರತೀಯರು. ಇವರೆಲ್ಲರೂ ಕೂಡ H1B ವೀಸಾದ ಮೂಲಕ ಅಮೆರಿಕವನ್ನು ತಲುಪ್ತಾರೆ. ಆದರೆ ಪ್ರಸ್ತುತ ಇರುವಂತಹ ಅಮೆರಿಕದ ನಿಯಮಗಳ ಪ್ರಕಾರ ದೇಶವಾರು ಕೋಟಾ ಇರುವುದರಿಂದ ಪ್ರತಿಯೊಂದು ದೇಶಕ್ಕೂ ವಾರ್ಷಿಕ ಕೇವಲ 7% ಗ್ರೀನ್ ಕಾರ್ಡ್ ಮಾತ್ರ ಸಿಗುತ್ತೆ. ಭಾರತದಿಂದ ಲಕ್ಷಾಂತರ ಅರ್ಜಿಗಳು ಸಲ್ಲಿಕೆ ಆಗ್ತಾ ಇರುವುದರಿಂದ ಭಾರತೀಯ ನೌಕರರು ಗ್ರೀನ್ ಕಾರ್ಡ್ ಪಡೆಯಲು ಬರೋಬ್ಬರಿ 20ರಿಂದ 80 ವರ್ಷಗಳವರೆಗೆ ಕಾಯಬೇಕಾದ ದುಸ್ಥಿತಿ ಬಂದೊದಗಿದೆ. ಅನೇಕ ಕುಟುಂಬಗಳು ತಮ್ಮ ಮಕ್ಕಳು ಬೆಳೆದು 21 ವರ್ಷ ತುಂಬಿ ವೀಸಾ ಕಳೆದುಕೊಳ್ಳುತ್ತಾರೆ ಎಂಬ ಭಯದಲ್ಲೇ ಕಾಲ ಕಳೆತಾ ಇದ್ದಾರೆ. ಒಂದು ವೇಳೆ ಈ ನೂತನ ಮಸೂದೆ ಜಾರಿಗೆ ಬಂದರೆ 7 ವರ್ಷಗಳ ಕಾಲ ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ವಾಸಿಸಿರುವಂತಹ H1B ನೌಕರರು ನೇರವಾಗಿ ಗ್ರೀನ್ ಕಾರ್ಡ್ ಅನ್ನು ಪಡೆದುಕೊಳ್ಳಬಹುದು. ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇರಬಾರದು ಮತ್ತು ಗ್ರೀನ್ ಕಾರ್ಡ್ಗೆ ಅಗತ್ಯವಿರುವಂತಹ ಸಾಮಾನ್ಯ ಅರ್ಹತೆಗಳನ್ನು ಪೂರೈಸಿದರೆ ಸಾಕು. ದಶಕಗಳ ಕಾಲ ಕಾಯುವ ಈ ಗ್ರೀನ್ ಕಾರ್ಡ್ ಬ್ಯಾಕ್ಲಾಗ್ ಸಮಸ್ಯೆಗೆ ಒಂದೇ ಪೆಟ್ಟಿನಲ್ಲಿ ಶಾಶ್ವತ ಪರಿಹಾರ ಸಿಗಲಿದೆ. 80 ಲಕ್ಷಕ್ಕೂ ಅಧಿಕ ಭಾರತೀಯರಿಗೆ ಜಾಕ್ಪಾಟ್. ಸೆನೆಟರ್ ಅಲೆಕ್ಸಾ ಪಡಿಲ್ಲಾ ಅವರ ಪ್ರಕಾರ ಈ ಮಸೂದೆಯಿಂದ ಅಮೆರಿಕದಲ್ಲಿರುವಂತಹ ಸುಮಾರು 80 ಲಕ್ಷಕ್ಕೂ ಹೆಚ್ಚು ನಿವಾಸಿಗಳಿಗೆ ಅನುಕೂಲವಾಗಲಿದೆ. ಈ ಮಸೂದೆಯ ಅಡಿಯಲ್ಲಿ ಬರುವಂತಹ ಪ್ರಮುಖ ವಿಭಾಗಗಳು ಅಂದ್ರೆ H1B ವೀಸಾದಾರರು ಹಾಗೂ ಅವರ ಮಕ್ಕಳು, ದೀರ್ಘಕಾಲದಿಂದ ಅಮೆರಿಕದಲ್ಲಿ ಇದ್ದು ತೆರಿಗೆ ಪಾವತಿಸುತ್ತಾ ಕಂಪನಿಗಳಲ್ಲಿ ಉನ್ನತ ತಂತ್ರಜ್ಞರಾಗಿ ದುಡಿಯುತ್ತಿರುವಂತಹ ಭಾರತೀಯರು, ಪೋಷಕರ ಜೊತೆ ಚಿಕ್ಕ ವಯಸ್ಸಿನಲ್ಲಿ ಅಮೆರಿಕಕ್ಕೆ ಬಂದು ಬೆಳೆದ ಯುವಜನರು, ಕೋವಿಡ್ ಸಮಯದಲ್ಲಿ ಮತ್ತು ಕಷ್ಟದ ಸಂದರ್ಭಗಳಲ್ಲಿ ಅಮೆರಿಕದ ಅರ್ಥವ್ಯವಸ್ಥೆಯನ್ನು ಕಾಯ್ದುಕೊಂಡಂತಹ ಅಗತ್ಯ ಸೇವಾ ನೌಕರರು. ಸೆನೆಟರ್ ಪಡಿಲ್ಲಾ ಅವರು ಈ ಬಗ್ಗೆ ಮಾತನಾಡುತ್ತಾ, ಈ ನೌಕರರು ಪ್ರತಿದಿನ ನಮ್ಮ ಸಮಾಜಕ್ಕೆ ಮತ್ತು ಆರ್ಥಿಕತೆಗೆ ಕೊಡುಗೆಯನ್ನು ಕೊಡ್ತಿದ್ದಾರೆ. ಅವರ ಜೀವಮಾನವನ್ನ ನಿರಂತರ ಅನಿಶ್ಚಿತತೆಯಲ್ಲಿ ಇಡುವುದು ತಪ್ಪು. ರೊನಾಲ್ಡ್ ರೇಗನ್ ಅವರ ಕಾಲದಲ್ಲಿ ಜಾರಿಯಲ್ಲಿದ್ದಂತೆ ನ್ಯಾಯಯುತವಾದಂತಹ ಕಾನೂನುಬದ್ಧ ಪೌರತ್ವದ ಹಾದಿಯನ್ನ ಸುಲಭಗೊಳಿಸುವುದು ತುರ್ತು ಅಗತ್ಯವಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಬಿಲ್ ಪಾಸ್ ಆಗುವುದು ಎಷ್ಟು ಸುಲಭ? ಈಗ ಎಲ್ಲರಿಗೂ ಬರುವಂತಹ ಪ್ರಮುಖ ಪ್ರಶ್ನೆ ಅಂದ್ರೆ, ಈ ಬಿಲ್ ಅಮೆರಿಕದ ಸಂಸತ್ತಿನಲ್ಲಿ ಶಾಸನವಾಗಿ ಬದಲಾಗ್ತಾ ಇದೆಯೇ? ಇಲ್ಲೇ ಅಸಲಿ ರಾಜಕೀಯ ಸವಾಲು ಇರೋದು. ಸೆನೆಟ್ ಡೆಮಾಕ್ರೆಟಿಕ್ ವಿಪ್ ಡಿಕ್ ಡರ್ಬಿನ್ ಸೇರಿದಂತೆ 14ಕ್ಕೂ ಹೆಚ್ಚು
ಸೆನೆಟರ್ಗಳು ಈ ಮಸೂದೆಗೆ ಸಹ ಪ್ರಾಯೋಜಕರಾಗಿ ಸಾಥನ್ನ ಕೊಟ್ಟಿದ್ದಾರೆ. ಹಾಗೆಯೇ ಹೌಸ್ನಲ್ಲಿ ರಿಪ್ರೆಸೆಂಟೇಟಿವ್ ಜೋ ಲೋಫ್ಗ್ರೇನ್ ಅವರು ಈ ಬಿಲ್ ಅನ್ನ ಮುನ್ನಡೆಸುತ್ತಿದ್ದಾರೆ. ಆದರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದಂತಹ ರಿಪಬ್ಲಿಕನ್ ಪಕ್ಷವು ಕಟ್ಟುನಿಟ್ಟಿನ ವಲಸೆ ವಿರೋಧಿ ನಿಲುವನ್ನು ಹೊಂದಿದೆ. ರಿಪಬ್ಲಿಕನ್ನರು ಈ ಮಸೂದೆಯನ್ನ ಆಮ್ನೆಸ್ಟಿ ಅಥವಾ ಕಾನೂನು ಬಾಹಿರ ವಲಸಿಗರಿಗೆ ನೀಡುವ ಕ್ಷಮಾದಾನ ಅಂತ ಕರೆದು ತೀವ್ರವಾಗಿ ವಿರೋಧವನ್ನ ಮಾಡ್ತಿದ್ದಾರೆ. ಅಮೆರಿಕದ ಕಾಂಗ್ರೆಸ್ ಮತ್ತು ಸೆನೆಟ್ನಲ್ಲಿ ರಿಪಬ್ಲಿಕನ್ಗಳ ಪ್ರಭಾವ ಹೆಚ್ಚಿರುವುದರಿಂದ ಈ ಮಸೂದೆಯನ್ನ ಜಾರಿಗೊಳಿಸುವುದು ಸುಲಭದ ಮಾತಲ್ಲ. ಡೆಮಾಕ್ರಟರು ಮತ್ತು ರಿಪಬ್ಲಿಕನರ ನಡುವೆ ಬೃಹತ್ ರಾಜಕೀಯ ಹಗ್ಗ ಜಗ್ಗಾಟ ನಡೆಯುವುದು ಕೂಡ ಖಚಿತ. ಹೀಗಾಗಿ ಈ ಬಿಲ್ ಕಾನೂನಾಗುವುದು ಸದ್ಯದ ಮಟ್ಟಿಗೆ ದೊಡ್ಡ ಸವಾಲಾಗಿದೆ. ಭಾರತೀಯರಿಗೆ ಸಿಗುವ ಸ್ಪಷ್ಟ ಸಂದೇಶವೇನು? ವೀಕ್ಷಕರೇ, ಈ ಬೆಳವಣಿಗೆಯಿಂದ ಭಾರತೀಯರಿಗೆ ಸಿಗುವ ಪ್ರಮುಖ ಸಂದೇಶಗಳೇನು ಅಂದ್ರೆ, ಅಮೆರಿಕದಲ್ಲಿ ವಲಸೆ ಕಾಯ್ದೆಯನ್ನ ಆಧುನೀಕರಿಸಬೇಕು ಎಂಬ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. H-1B ವೀಸಾದಾರರು ಎದುರಿಸ್ತಾ ಇರುವಂತಹ ಗ್ರೀನ್ ಕಾರ್ಡ್ ಬ್ಯಾಕ್ಲಾಗ್ ಸಮಸ್ಯೆಯು ಅಮೆರಿಕದ ಸಂಸತ್ತಿನಲ್ಲಿ ಗಂಭೀರ ಚರ್ಚೆಯ ವಸ್ತುವಾಗಿದೆ. ಒಂದು ವೇಳೆ ಈ ಬಿಲ್ ಪಾಸ್ ಆದರೆ 7 ವರ್ಷ ಅಮೆರಿಕದಲ್ಲಿದ್ದಂತಹ ಪ್ರತಿಯೊಬ್ಬ ಅರ್ಹ ಭಾರತೀಯನಿಗೂ ಗ್ರೀನ್ ಕಾರ್ಡ್ ಪಡೆಯುವ ಬಾಗಿಲು ತೆರೆಯಲಿದೆ. ಆದಾಗ್ಯೂ ಈ ಮಸೂದೆ ಇನ್ನೂ ಆರಂಭಿಕ ಹಂತದಲ್ಲಿದ್ದು ಶಾಸನವಾಗಿ ರೂಪುಗೊಳ್ಳಲು 2 ಸದನಗಳಲ್ಲಿ ಅಂತಿಮ ಒಪ್ಪಿಗೆಯನ್ನು ಪಡೆಯಬೇಕಾಗಿದೆ. ಏನಿದು ಇಮಿಗ್ರೇಷನ್ ಆಕ್ಟ್ 1929ರ ಸೆಕ್ಷನ್? ವೀಕ್ಷಕರೇ, ಅಮೆರಿಕದ ವಲಸೆ ಕಾಯ್ದೆಯ ಅಡಿಯಲ್ಲಿ ಬರುವಂತಹ ಅತ್ಯಂತ ಪ್ರಮುಖ ನಿಯಮ ಅಂದ್ರೆ ಅದುವೇ ಸೆಕ್ಷನ್ 249 ರಿಜಿಸ್ಟ್ರಿ. ಈ ಕಾಯ್ದೆಯ ಪ್ರಕಾರ ಅಮೆರಿಕದಲ್ಲಿ ಸುದೀರ್ಘ ಅವಧಿಯಿಂದ ನೆಲೆಸಿರುವಂತಹ ವಲಸಿಗರಿಗೆ ಗ್ರೀನ್ ಕಾರ್ಡ್ ನೀಡುವ ಅಧಿಕಾರ ಇಲಾಖೆಗೆ ಬರುತ್ತೆ. ಆದರೆ ಪ್ರಸ್ತುತ ಜಾರಿಯಲ್ಲಿರುವಂತಹ ನಿಯಮದ ಪ್ರಕಾರ ಕೇವಲ ಜನವರಿ 1, 1972ಕ್ಕಿಂತ ಮೊದಲು ಅಮೆರಿಕಕ್ಕೆ ಬಂದು ಇಂದಿಗೂ ನೆಲೆಸಿರುವವರಿಗೆ ಮಾತ್ರವೇ ಈ ಸೌಲಭ್ಯ ಸಿಗುತ್ತೆ. ಅಂದ್ರೆ ಬರೋಬ್ಬರಿ 50 ವರ್ಷಗಳ ಹಿಂದೆ ಬಂದವರಿಗೆ ಮಾತ್ರ ಈ ಕಾನೂನು ಅನ್ವಯಿಸುತ್ತೆ. ಆದ್ರೆ ಈಗ ಸೆನೆಟರ್ ಪಡಿಲ್ಲಾ ಅವರು ತರುತ್ತಿರುವಂತಹ ತಿದ್ದುಪಡಿಯ ಪ್ರಕಾರ ಈ ನಿರ್ದಿಷ್ಟ 1972ರ ಕಟ್ ಆಫ್ ದಿನಾಂಕವನ್ನ ರದ್ದುಗೊಳಿಸಿ ಅದರ ಜಾಗಕ್ಕೆ ರೋಲಿಂಗ್ 7 ಇಯರ್ಸ್ ನಿಯಮವನ್ನು ತರಲಾಗ್ತಾ ಇದೆ. ಇದರ ಪ್ರಕಾರ ನೀವು ಯಾವುದೇ ವರ್ಷದಲ್ಲಿ ಅಮೆರಿಕಕ್ಕೆ ಬಂದಿದ್ರೂ ಕೂಡ ನೀವು ಬಂದ ದಿನದಿಂದ ಸತತ 7 ವರ್ಷ ತುಂಬಿದ್ರೆ ಸಾಕು, ನೀವು ನೇರವಾಗಿ ರಿಜಿಸ್ಟ್ರಿ ನಿಯಮದ ಅಡಿ ಗ್ರೀನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ಕಾಯ್ದೆಗೆ ಒಪ್ಪಿಗೆ ಸಿಕ್ಕ ಕೇವಲ 60 ದಿನಗಳ ಒಳಗೆ ಇದು ಜಾರಿಗೆ ಬರಲಿದೆ. ಒಟ್ನಲ್ಲಿ ಅಮೆರಿಕದಲ್ಲಿ ನೆಲೆಸಿರುವಂತಹ ಲಕ್ಷಾಂತರ ಭಾರತೀಯರಿಗೆ ಸೆನೆಟರ್ ಅಲೆಕ್ಸಾ ಪಡಿಲ್ಲಾ ಮಂಡಿಸಿರುವಂತಹ ಈ ನೂತನ ಮಸೂದೆಯು ದಶಕಗಳ ಕಾಲದ ಕನಸನ್ನ ನನಸು ಮಾಡುವ ಭರವಸೆಯ ಕಿರಣವಾಗಿದೆ. ಗ್ರೀನ್ ಕಾರ್ಡ್ ಕಾಯುವಿಕೆಯ ಬ್ಯಾಕ್ಲಾಗ್ ಸಮಸ್ಯೆಗೆ 7 ವರ್ಷಗಳ ವಾಸ್ತವ್ಯದ ಮಾನದಂಡವು ಒಂದು ಕ್ರಾಂತಿಕಾರಿ ಪರಿಹಾರವಾಗಬಲ್ಲದು. ಇದು ಜಾರಿಗೆ ಬಂದ್ರೆ ಅನಿಶ್ಚಿತತೆಯಲ್ಲಿ ಬದುಕುತ್ತಿರುವಂತಹ ಭಾರತೀಯ H-1B ನೌಕರರು ಮತ್ತು ಅವರ ಕುಟುಂಬಗಳಿಗೆ ಅಮೆರಿಕದಲ್ಲಿ ಭದ್ರವಾದ ಭವಿಷ್ಯ ಸಿಗಲಿದೆ. ಆದರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಟ್ಟುನಿಟ್ಟಿನ ವಲಸೆ ವಿರೋಧಿ ನೀತಿಗಳು ಮತ್ತು ರಿಪಬ್ಲಿಕನರ ಪ್ರಬಲ ವಿರೋಧದ ನಡುವೆ ಈ ಮಸೂದೆ ಕಾನೂನಾಗಿ ಬದಲಾಗುವುದು ಒಂದು ದೊಡ್ಡ ಸವಾಲೇ ಸರಿ. ಸದ್ಯಕ್ಕೆ ಇದು ಆರಂಭಿಕ ಹಂತದ ರಾಜಕೀಯ ಹಗ್ಗಜಗ್ಗಾಟವಾಗಿದ್ರೂ ಕೂಡ ಅಮೆರಿಕದ ಆರ್ಥಿಕತೆಗೆ ಭಾರತೀಯರು ನೀಡುತ್ತಿರುವಂತಹ ಕೊಡುಗೆಯನ್ನ ಜಾಗತಿಕ ವೇದಿಕೆಯಲ್ಲಿ ಮತ್ತೊಮ್ಮೆ ಹೈಲೈಟ್ ಮಾಡಿದೆ. ಈ ಬಿಲ್ನ ಮುಂದಿನ ಹಾದಿಯ ಮೇಲೆ ಈಗ ಇಡೀ ವಿಶ್ವದ ಮತ್ತು ವಿಶೇಷವಾಗಿ ಅನಿವಾಸಿ ಭಾರತೀಯರ ಕಣ್ಣಿದೆ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.